ಕಲಬುರಗಿ ಜಿಲ್ಲೆಯ ಬರ ಸಂಕಷ್ಟ ಎದುರಿಸುತ್ತಿರುವ ಅನ್ನದಾತರಿಗೆ ಸಾಲ ವಸೂಲಾತಿ ನೋಟಿಸ್ ಕೊಡುತ್ತಿರುವ ರಾಷ್ಟ್ರೀಕೃತ ಬ್ಯಾಂಕ್ ನೀತಿ ಸರ್ಕಾರ ಮಧ್ಯ ಪ್ರವೇಶಿಸಿ ರೈತರ ನೆರವಿಗೆ ಬರಬೇಕು ಎಂದು ರೈತ ಸಂಘದ ಷಣ್ಬಸಪ್ಪ ಮಮಶೆಟ್ಟಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು 4 ಲಕ್ಷಕ್ಕೂ ಹೆಚ್ಚು ರೈತರು ಪರದಾಡುತ್ತಿದ್ದಾರೆ. ತೊಗರಿ ಕಟಾವು ಪ್ರಾರಂಭವಾಗಿದೆ, ಆದರೆ ತೊಗರಿ ಸಂಪೂರ್ಣ ಹಾಳಾಗಿದೆ. ರೈತರು ಬೆಳೆ ಬರದ ಇರುವ ಸಂದರ್ಭದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಾಲ ವಸೂಲಾತಿಗಾಗಿ ಬ್ಯಾಂಕ್ಗಳು ನೋಟಿಸ್ ನೀಡುತ್ತಿದ್ದಾರೆ. ಇಂತಹ ಸಮಯದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಈ ರೀತಿ ಮಾಡುವುದು ಸರಿಯಲ್ಲ. ಆದ್ರಿಂದ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಮಧ್ಯ ಪ್ರವೇಶಿಸಿ ಇದನ್ನು ತಡೆಯುವ ಕೆಲಸ ಮಾಡಬೇಕು. ಈಗಾಗಲೇ ಸಾಲದ ಸುಳಿಯಲ್ಲಿ 40ಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಅಲ್ಲದೆ ರೈತರ ಸಾಲ ವಸೂಲಾತಿ ಬಗ್ಗೆ ಕೆಡಿಪಿ ಸಭೆಯಲ್ಲಿ ಚರ್ಚೆ ಆಗಿಲ್ಲ. ಯಾಕೆ ಎಂದರು. ಅಲ್ಲದೆ ಬ್ಯಾಂಕುಗಳಿಂದ ಇದೇ ರೀತಿ ರೈತರಿಗೆ ಕಾಟ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡಲಾಗುವುದು ಎಂದು ಮಮಶೆಟ್ಟಿ ಎಚ್ಚರಿಕೆ ನೀಡಿದರು. ತೊಗರಿಯ ನಾಡಿನಲ್ಲಿ ರೈತರು ಒಟ್ಟು 4,21,751 ಜನ ಒಟ್ಟು ರೈತರಿದ್ದಾರೆ. ಸಣ್ಣ ರೈತರಾಗಿರ್ಬೋದು, ದೊಡ್ಡ ರೈತರಾಗಿರ್ಬೋದು, ಅತಿ ಸಣ್ಣ ರೈತರಾಗಿರ್ಬೋದು, ಎಲ್ಲ ಒಟ್ಟು ರೈತರಿರ್ತಕ್ಕಂಥ ಇವತ್ತಿನ ಪರಿಸ್ಥಿತಿ 4,21,751 ಜನ ರೈತರಿದ್ದಾರೆ ಸರ್. ಒಟ್ಟು ಎಲ್ಲ ರೈತರು ಕೂಡಿ, ಸಣ್ಣ ಮತ್ತು ಅತಿ ಸಣ್ಣ ದೊಡ್ಡ ರೈತರು ಕೂಡಿ. ಅದರ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಗುಲ್ಬರ್ಗ ಜಿಲ್ಲೆಯಲ್ಲಿ ಸರಿಯಾದ ಸಮಯಕ್ಕೆ ಮಳೆ ಬಾರದ ಕಾರಣದಿಂದ ಇವತ್ತು ರೈತರು ಬರಗಾಲದಿಂದ ಸಂಕಷ್ಟದಲ್ಲಿ ಎದುರಿಸ್ತಾ ಇದ್ದಾರೆ. ಬರ ಪೀಡಿತ ಅಂತೇಳಿ ಗುಲ್ಬರ್ಗ ಜಿಲ್ಲಾ ಘೋಷಣೆ ಮಾಡಿದ್ದಾರೆ. ಒಂದೇನಾಗಿದೆ ಪರಿಸ್ಥಿತಿ, ಈಗ ಡಿಸೆಂಬರ್ ತಿಂಗಳಲ್ಲಿ ಇದ್ದೀವಿ. ಈಗ ಡಿಸೆಂಬರ್ ತಿಂಗಳಲ್ಲಿ ತೊಗರಿ ಕಟಾವು ಪ್ರಾರಂಭ ಆಗಿದೆ. ತೊಗರಿ ಕಟಾವು ಪ್ರಾರಂಭ ಆದರೂ ಕೂಡ ಇವತ್ತು 4 ಲಕ್ಷ ಚಿಲ್ಲರೆ ಹೆಕ್ಟರನ್ನು ಇವತ್ತು ತೊಗರಿ ಬಿತ್ತನೆ ಆಗಿದೆ. ಆದರೆ ಇವತ್ತು ತೊಗರಿ ಲಾಸ್ ಆಗಿರ್ತಕ್ಕಂಥದ್ದನ್ನು, ಇವತ್ತು ಹಾನಿಯಾಗಿರ್ತಕ್ಕಂಥದ್ದು 2 ಲಕ್ಷ ಚಿಲ್ಲರೆಯನ್ನು ಇವತ್ತು ತೊಗರಿಯನ್ನು ಹಾನಿಯಾಗಿರ್ತಕ್ಕಂಥ ಸಂಕಷ್ಟದಲ್ಲಿ ಎದುರಿಸ್ತಾ ಇದ್ದೀವಿ. ಇಂಥ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಆದರೂ ಕೂಡ ರೈತರು ಸಾಲ ಮಾಡಿರ್ತಕ್ಕಂಥದ್ದು, ಲಾಗೋಡಿನೂ ಕೂಡ ಕೈಗೆ ಸೇರಲಾರಂಥ ಪರಿಸ್ಥಿತಿಯಲ್ಲಿರ್ತಕ್ಕಂಥ ರೈತರಿಗೆ, ಅನ್ನದಾತರದು ಕೈಗೆ ಇವತ್ತು ಸಾಲದ ಮಡುವಿನಲ್ಲಿ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಇಡೀ ರಾಷ್ಟ್ರೀಕೃತ ಬ್ಯಾಂಕ್ಗಳೇನಿದ್ದಾರೆ, SBH ಇದ್ದಿದ್ದು SBI ಮರ್ಜ್ ಆಗಿದ್ದು SBI ಬ್ಯಾಂಕು ಮತ್ತು PKGB ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್, ಇವೆಲ್ಲ ಬ್ಯಾಂಕ್ಗಳನ್ನು ಈಗ ಆಲ್ರೆಡಿ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ, ಈಗ ರೈತರ ಹತ್ರ ತೊಗರಿ ಕಟಾವು ಸ್ಟಾರ್ಟ್ ಆಗಿದೆ ಅಂತೇಳಿ ಸಾಲ ಪೆಂಡಿಂಗ್ ಇರ್ತಕ್ಕಂಥ ಯಾರು ಸಾಲ ತೀರ್ಸೋಕ್ಕಾಗಿಲ್ವೋ ರೈತರು, ಆ ರೈತರನ್ನು ಇವತ್ತು ಸಾಲ ವಸೂಲಾತಿಗಾಗಿ ಬ್ಯಾಂಕರ್ಸ್ಗಳನ್ನು ನೋಟಿಸ್ ಕೊಡ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ನಾವು ಒಂದನ್ನು ಹೇಳೋಕ್ಕೆ ಬಯಸ್ತೀವಿ. ಈಗ ನೋಟಿಸ್ನು ಕೂಡ ನಿಮಗೆ ಆಲ್ರೆಡಿ ಬೇಕಾದ್ರೆ ಪ್ರಿಂಟು ಕೊಡ್ತೀನಿ, ಒಂದು ವಾಟ್ಸಪ್ನು ಕೂಡ ನಿಮ್ಗೆ ಆಲ್ರೆಡಿ ಈಗ ನೋಟಿಸನ್ನು ನಿಮ್ಗೆ ಹಾಕಿದ್ದೀನಿ ನಾನು. 9 ಜನ ರೈತರದು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಈಗ ಆಲ್ರೆಡಿ ಒಂದು ವಾಟ್ಸಪ್ ನಿಮ್ಗೆ ಹಾಕಿದ್ದೀನಿ. ಬೇಕಾದ್ರೆ ಪ್ರಿಂಟು ಕೂಡ ತೆಗೆದು ಕೊಡ್ತೀನಿ ನಾನು. ಇದೇ ರೀತಿ ಇಡೀ ಗುಲ್ಬರ್ಗ ಜಿಲ್ಲೆಯಾದ್ಯಂತ ಎಲ್ಲ ರೈತರು ಕೂಡ ಯಾರು ಸಾಲದಿಂದ ಡಿಫಾಲ್ಟ್ರ್ ಯಾರಿದ್ದಾರೋ, ಸಾಲ ಮರುಪಾವತಿ ಮಾಡ್ಲಿಕ್ಕೆ ಆಲಾರಂಥ ಪರಿಸ್ಥಿತಿಯಲ್ಲಿ ಯಾರಿದ್ದಾರೋ ಅಂಥವ್ರು ಎಲ್ಲರಿಗೂ ಕೂಡ ಇವತ್ತು ನೋಟಿಸ್ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದು ತುಂಬ ಖೇದಕರ ಸಂಗತಿ ಇದೆ. ಇಂಥ ರೈತರ ಸಂಕಷ್ಟದಲ್ಲಿರುವಂಥ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಸಾಲ ವಸೂಲಾತಿ ಮಾಡಲಾರಂಥ ರೀತಿಯಲ್ಲಿ ತಡೆಗಟ್ಟಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಕೇಂದ್ರ ಸರ್ಕಾರದ ಕೃಷಿ ಮಂತ್ರಿಗಳು, ಹಣಕಾಸು ಮಂತ್ರಿಗಳು ಮತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಕೃಷಿ ಮಂತ್ರಿಗಳು ಇವರೆಲ್ಲರೂ ಒಂದು ಮಧ್ಯಪ್ರವೇಶನ ಮಾಡಿ ಸಾಲ ವಸೂಲಾತಿ ಮಾಡ್ತಕ್ಕಂಥದ್ದನ್ನು ತಡೆಗಟ್ಟಬೇಕು ಅಂತಕ್ಕಂಥದ್ದು ನೋಟಿಸ್ ಕೊಡ್ತಕ್ಕಂಥದ್ದು. ಯಾಕೆಂದರೆ ರೈತರಿಗೆ ಆಲ್ರೆಡಿ ಆ ನೋಟಿಸನ್ನು ನೋಡಿ ಭಯಭೀತರಾಗ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ಸಾಲದ ಬಾಧೆಯಿಂದ ತಾಳಾರದೆ ಜಿಗುಪ್ಸೆಗೊಂಡು ಸುಮಾರು 41 ಜನ ರೈತರನ್ನು ಆತ್ಮಹತ್ಯೆಗೊಳಗಾಗಿರ್ತಕ್ಕಂಥ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ನಾವು ಸಂಕಷ್ಟದಲ್ಲಿ ಅನುಭವಿಸ್ತಾ ಇದ್ದೀವಿ. ಅಂದರೆ ಇವತ್ತು 41 ಜನ ರೈತರು ಯಾವ ರೀತಿ ಅಂತಂದರೆ, ಒಂದು FIR ಆಗಿರ್ತಕ್ಕಂಥ ರಿಕಾರ್ಡ್ ಇರ್ತಕ್ಕಂಥವ್ರು 31 ಜನ ರೈತರು, ಮಿಕ್ಕಿದ ರೈತರನ್ನು FIR ಆಗಲಾರ್ದಂಥ ರೀತಿಯಲ್ಲಿ ಇರ್ತಕ್ಕಂಥವ್ರು ಕೂಡ ಅದರಲ್ಲಿ ಇವತ್ತು ನಾವು ಅನುಭವಿಸ್ತಕ್ಕಂಥ ಒಟ್ಟು 41 ಜನ ರೈತರನ್ನು ಸಾಲದ ಬಾಧೆ ತಾಳದೆ ಆತ್ಮಹತ್ಯೆ ಪ್ರಕರಣಗಳನ್ನು ನಡೆದಿರ್ತಕ್ಕಂಥ ಗುಲ್ಬರ್ಗ ಜಿಲ್ಲೆ. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಮೂಳೆ ನರರೋಗಕ್ಕೆ ಅಮೃತ ಸ್ಪರ್ಶ ಮದ್ದು. ಖ್ಯಾತ ವೈದ್ಯ ಪ್ರಶಾಂತ್ ಇಡಿ ಅವರ ಕಳೆದ 10 ವರ್ಷಗಳ ಸಾರ್ಥಕ ಸೇವೆ, ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಚಿಕಿತ್ಸೆ. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು: ನ್ಯೂರೋ ಸರ್ಜರಿ 24x7, ಆರ್ಥೋ ಮತ್ತು ಟ್ರಾಮಾ ಕೇರ್, ಮಧುಮೇಹ, ಅಧಿಕ ರಕ್ತದೊತ್ತಡದ ಆರೈಕೆ, ಹೃದಯ ಮತ್ತು ಥೈರಾಯ್ಡ್ ಕೇರ್ 24x7, ಸ್ತ್ರೀ ರೋಗ ತಜ್ಞ ಮತ್ತು ಪ್ರಸೂತಿ ಆರೈಕೆ, COPD, ಅಸ್ತಮ
ಉತ್ತಮ ಕೇರ್ 24/7 ಎಂತ್ ಐಸಿಯು, ನಿನಿಟಾಲ್ ಕೇರ್, ಸುಸಜ್ಜಿತ ಐಸಿಯು, ಪ್ರಮುಖ ಆಪರೇಷನ್ ಥಿಯೇಟರ್, 24/7 ಹೈಟೆಕ್ ಪ್ರಯೋಗಾಲಯ, 24/7 ಎಕ್ಸ್ರೇ, 24/7 ಫಾರ್ಮಸಿ, ಡಿಲೆಕ್ಸ್ ಕೊಠಡಿಗಳು, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24/7 ಎಮರ್ಜೆನ್ಸಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ, ಬಿದ್ದಾಪುರ ಕಾಲನಿ, ಓವರ್ ಬ್ರಿಡ್ಜ್ ಕಲಬುರಗಿ. ಸಂಪರ್ಕಿಸಿ 6366662523.